ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ. ನೀವು ಅಂದ್ಕೊಳ್ಬೋದು ಇವತ್ತೇನು ಇವರು ಬೇರೆ ಯಾರ್ದು ವಿಡಿಯೋ ತಗೊಂಡು ಬಂದಿಲ್ಲ, ಇವರೇ ಮಾತಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬೋದು. ಹೌದು, ನಾನೇ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಮನೆ ಮತ್ತು ಮಕ್ಕಳನ್ನ ಸಂಭಾಳಿಸ್ಕೊಂಡು ಮನೆಯಲ್ಲಿ ಒಂದು ತಾಯಿಯ ಕರ್ತವ್ಯಗಳೇನಿರುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ನಿಭಾಯಿಸ್ಕೊಳ್ತಾ ಒಂದು ಬುಟಿಕನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇದು ನನ್ನ ಜರ್ನಿ ಕೂಡ ತುಂಬ ಸುಲಭವಾಗಿಲ್ಲ ಅಥವಾ ಮುಂದೂ ಸುಲಭವಾಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇಲ್ಲ. ಹಾಗಾಗಿ ಈ ನನ್ನ ಜರ್ನಿಯನ್ನು ಅವಾಗವಾಗ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವಾಗ ನಾನು ಯಾವ ಥರದ ವೀಡಿಯೋಸು ನನ್ನ ಚಾನಲಲ್ಲಿ ತಗೊಂಡು ಬರ್ತಾ ಇದ್ದೀನಿ ಅಂತಂದರೆ, ಕೆಲವರು ತುಂಬ ಸಾಧನೆ ಮಾಡಿರ್ತಾರೆ. ಸಾಧನೆ ಅಂತಂದರೆ ಯಾರಿಗೂ ಸುಲಭದ ಮಾತಲ್ಲ. ಸಾಧನೆ ಅಂತಂದರೆ ಎಲ್ಲರೂ ನಾರ್ಮಲ್ ಆಗಿ ಹ್ಯೂಮನ್ ಬೀಯಿಂಗ್ಸೇ ಆಗಿರ್ತಾರೆ. ಅವರಿಗೂ ಅವರ ಆಸೆ ಆಕಾಂಕ್ಷೆಗಳಿರುತ್ತೆ. ಅವರಿಗೂ ಕೆಲವೊಂದು ಸತಿ ಅಯ್ಯೋ ಇದು ಮಾಡೋದೇ ಬೇಡ ಅಂತ ಅನ್ಸತ್ತೆ, ಅಯ್ಯೋ ಸಾಕು ಇಷ್ಟು ಮಾಡಿದ್ದೀವಿ ಅಂತ ಅನ್ಸತ್ತೆ. ಅದೆಲ್ಲ ಮೀರಿ ನಾವು ಸಾಧಿಸಬೇಕು ಅನ್ನೋ ಛಲ ಅವರನ್ನ ಮುಂದೆ ತರುವಂತೆ ಮಾಡಿರುತ್ತೆ. ಅದು ಅಲ್ಲದೆ ಸಾಧನೆ ಹಾದಿ ಅಂತ ಏನಿರುತ್ತೋ ಅದು ತುಂಬ ಸುಲಭವಾಗೇನು ಯಾರಿಗೂ ಇರೋದಿಲ್ಲ. ತುಂಬ ಅಡೆತಡೆಗಳು ಬರುತ್ತೆ, ಅಥವಾ ತುಂಬ ಕೆಲವೊಬ್ಬರಿಗೆ ದುಡ್ಡಿನ ತೊಂದರೆನೂ ಆಗ್ಬೋದು, ಕೆಲವೊಬ್ಬರಿಗೆ ಬೇರೆ ಏನಾದರೂ ಅಡೆತಡೆಗಳು ಬರ್ಬೋದು, ಅಥವಾ ಬೇರೆ ಆರೋಗ್ಯ ತೊಂದರೆನೂ ಇರ್ಬೋದು. ಅದನ್ನೆಲ್ಲ ಮೀರಿ ಅವರು ಜೀವನದಲ್ಲಿ ಮುಂದೆ ಬಂದಿರ್ತಾರೆ, ಸಾಧಿಸಿರ್ತಾರೆ. ಅಂಥವರ ಮಾತನ್ನು ಅವರ ಬಾಯಿಂದನೇ ಕೇಳ್ತಾ ಇದ್ದೀವಿ. ಯಾಕಂದರೆ ಅದನ್ನು ನನ್ನ ಚಾನಲಲ್ಲಿ ಶೇರ್ ಮಾಡೋದ್ರಿಂದ ತುಂಬ ಜನರಿಗೆ ಏನಾದರೂ ಸಾಧಿಸಬೇಕು ಅಂತ ಅನ್ನೋರಿಗೆ ಒಂದು ಸ್ಫೂರ್ತಿ ಸಿಕ್ಕದಂಗೆ ಆಗುತ್ತೆ. ಕೆಲವರು ಏನು ಅನ್ಕೊಳ್ತಾರೆ, ಅಯ್ಯೋ ನನಗೆ ಅದಿಲ್ಲ, ನನಗಿದಿಲ್ಲ, ನನಗೆ ಸಾಧಿಸೋಕ್ಕಾಗ್ತಾ ಇಲ್ಲ, ನನಗೆ ಹಾಗಿಲ್ಲ ಹೀಗಿಲ್ಲ ಅಂತ ಅನ್ಕೊಳ್ತಾ ಇರ್ಬೋದು. ಎಲ್ಲ ಮೀರಿ ಸಾಧಿಸಿದವರ ಮಾತನ್ನು ಅವ್ರ ಬಾಯಿಂದನೇ ಕೇಳಿದಾಗ ಇದು ಸಾಧ್ಯ ಇದೆ, ನಾವು ಏನಾದರೂ ಮಾಡಬಲ್ಲೆವು ಅನ್ನೋದು ಜನಕ್ಕೆ ಗೊತ್ತಾಗ್ಬೋದು ಅಂತ ನನ್ನ ಅನಿಸಿಕೆ. ಅದಾದಮೇಲೆ ಕೆಲವರು ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಕಟ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿರ್ತಾರೆ, ಹೇಳುವಂಥ ಎಜುಕೇಷನ್ ಇರೋದಿಲ್ಲ, ಆದರೂ ಅವರು ಚೆನ್ನಾಗೇ ಬದುಕಿರ್ತಾರೆ, ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಟ್ಟಿರ್ತಾರೆ. ಹಾಗೂ ಏನು ದೊಡ್ಡ ಕೆಲಸದಲ್ಲಿ ಅಂತ ಏನು ಕೆಲವರು ಅಂದ್ಕೊಂಡು ದೊಡ್ಡ ಕೆಲಸದಲ್ಲಿ ಏನು ಅರ್ನ್ ಮಾಡಿರ್ತಾರೋ, ಅವ್ರು ಏನು ಸಂಪಾದನೆ ಮಾಡ್ತಾ ಇರ್ತಾರೋ ಅದೇ ಥರ ಇವರು ಸಂಪಾದನೆ ಮಾಡ್ತಾ ಇರ್ತಾರೆ. ಅದೇ ಥರ ಮಕ್ಕಳನ್ನ ಚೆನ್ನಾಗೇ ಸಾಕಿರ್ತಾರೆ. ಕೆಲವರು ತಲೆಯಲ್ಲಿ ಏನಿರುತ್ತೆ ಅಂತಂದರೆ, ಸಣ್ಣ ಪುಟ್ಟ ಕೆಲಸ ಮಾಡೋರು ಮಕ್ಕಳು ಚೆನ್ನಾಗಿರೋದಿಲ್ಲ, ಅಥವಾ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದಿಲ್ಲ, ಅಥವಾ ಒಳ್ಳೆ ಎಜುಕೇಷನ್ ಸಿಕ್ಕಿರೋದಿಲ್ಲ, ಅವರು ತುಂಬ ಚೆನ್ನಾಗಿ ಬೆಳೆದಿರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅದು ಸುಳ್ಳು. ಯಾಕಂದರೆ ಎಲ್ಲ ಕೆಲಸದಲ್ಲೂ ಶ್ರದ್ಧೆ ಮತ್ತು ಮಾಡೋ ಕೆಲಸದಲ್ಲಿ ನಿಯತ್ತು ಅನ್ನೋದಿದ್ರೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಅನ್ನೋದು ಸಿಕ್ಕಿರುತ್ತೆ. ಅದು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ದೊಡ್ಡ ಎಜುಕೇಷನ್ ಇರಲಿ ಅಥವಾ ಚಿಕ್ಕದಾಗೆ ಎಜುಕೇಷನ್ ಇರಲಿ, ಅಥವಾ ಅವರ ವಿದ್ಯೆಯನ್ನು ಅವರ ಏನು ಸರಸ್ವತಿ ಅನ್ನೋದು ಬರೀ ಸರ್ಟಿಫಿಕೇಟ್ನಲ್ಲಿ ಮಾತ್ರ ಇರುವಂಥದ್ದಲ್ಲ. ವಿದ್ಯೆ ಅನ್ನೋದು ಎಲ್ಲದೂ ವಿದ್ಯೆ ಅಂತ ನಾನು ಅಂದ್ಕೊಳ್ತೀನಿ. ಒಬ್ಬರು ಸಂಗೀತದಲ್ಲಿ ಸಾಧನೆ ಮಾಡಿರ್ತಾರೆ, ಇನ್ನೊಬ್ಬರು ಪೇಂಟಿಂಗ್ನಲ್ಲಿ ಸಾಧನೆ ಮಾಡಿರ್ತಾರೆ, ಅದೆಲ್ಲವೂ ಕೂಡ ವಿದ್ಯೆನೇ ಆಗಿರುತ್ತೆ. ಅವರು ಆ ಹಂತದಲ್ಲಿ ಅದನ್ನು ಕಲಿಬೇಕಾದ್ರೆ ಅವರಿಗೂ ಏನು ಸುಲಭದ ಮಾತಾಗಿರೋದಿಲ್ಲ. ಅದು ತುಂಬ ಕಷ್ಟಪಟ್ಟೇ ಕಲ್ತಿರ್ತಾರೆ. ಏನು ಅಕಾಡೆಮಿಕ್ಸಲ್ಲಿ ಕಲ್ತಿರ್ತಾರೋ ಅದಕ್ಕಿಂತ ಇನ್ನೂ ಅವರು 10 ಪಟ್ಟು ಹೆಚ್ಚು ಕಷ್ಟವನ್ನು ಪಟ್ಟಿರ್ತಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅವರು ಕೂಡ ಸಾಧನೆಯನ್ನು ಮಾಡುವಾಗ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ಅಂಥವ್ರ ಮಾತನ್ನು ಕೂಡ ನಾನು ಕೇಳಿ ನನ್ನ ಚಾನಲಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನರಿಗೆ ಅಭಿಪ್ರಾಯ ಚೇಂಜ್ ಆಗ್ಬೋದು. ಇಲ್ಲ, ನಮ್ಗೆ ದೊಡ್ಡ ಕೆಲಸ ಸಿಕ್ಕಿಲ್ಲ, ಅಯ್ಯೋ ನಮಗೇನೂ ಮಾಡೋಕ್ಕಾಗ್ತಾ ಇಲ್ಲ, ಅಯ್ಯೋ ಕೆಲವ್ರ ಮಕ್ಕಳು ಹೇಳ್ಕೊಳ್ಬೋದು, ನಮ್ಗೆ PUC ಚೆನ್ನಾಗೇ ಮಾರ್ಕ್ಸ್ ಬಂದಿಲ್ಲ, ಅಯ್ಯೋ ನಮ್ಗೆ ಡಿಗ್ರಿ ಮಾಡೋಕ್ಕೆ ಆಗಿಲ್ಲ, ಅಯ್ಯೋ ನಮ್ಗೆ ಹೀಗಾಗಿಲ್ಲ ಹಾಗಾಗಿಲ್ಲ. ಎಲ್ಲವನ್ನು ಮೀರಿ ಅವರಲ್ಲೇ ಆದ ಒಂದು ಟ್ಯಾಲೆಂಟ್ ಅಂತ ಪ್ರತಿಯೊಬ್ಬರಲ್ಲೂ ಇರುತ್ತೆ. ನನ್ನ ಪ್ರಕಾರ ಪ್ರತಿಯೊಬ್ಬರು ಸಾಧಕರೇ, ಪ್ರತಿಯೊಬ್ಬ ತಾಯಿನೂ ಸಾಧಕಿನೇ, ಪ್ರತಿಯೊಬ್ಬ ತಂದೆ ಕೂಡ ಸಾಧಕನೇ. ಹಾಗಾಗಿ ಸಾಧನೆ ಅನ್ನೋದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇರುತ್ತೆ. ಹಾಗಾಗಿ ಅವರವರ ಕೆಲಸದಲ್ಲಿ ಅವರು ಸಾಧನೆಯನ್ನು ಮಾಡಿರ್ತಾರೆ. ಎಲ್ಲ ಕೆಲಸದಲ್ಲೂ ಅವರ ಸಾಧನೆಯನ್ನು ಗುರುತಿಸಿ ಅವರು ಜೀವನದಲ್ಲಿ ಹೇಗೆ ಮುಂದೆ ಬಂದಿರ್ತಾರೆ ಅನ್ನುವಂಥದ್ದನ್ನು ಗುರುತಿಸಿ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದರಿಂದ ತುಂಬ ಜನರಿಗೆ ಅನ್ನಿಸ್ಬೋದು, ಇಲ್ಲ ಎಲ್ಲ ಕೆಲಸನೂ ಕೂಡ ಒಂದು ಶ್ರದ್ಧೆಯಿಂದ ಮಾಡಿದಾಗ ದೊಡ್ಡ ಕೆಲಸನೇ, ಯಾವುದು ಚಿಕ್ಕ ಕೆಲಸ ಅಂತ ಇಲ್ಲ, ಅಥವಾ ಯಾವುದು ಶ್ರಮ ಇಲ್ಲದೆ ಇರೋ ಕೆಲಸ ಅಂತ ಇಲ್ಲ, ಯಾವುದು ಸಕ್ಸಸ್ ಮಾಡೋದಕ್ಕೆ ಈಸಿ ವೇ ಅನ್ನೋದು ಇರೋದಿಲ್ಲ, ಅಥವಾ ಯಾವುದೇ ತುಂಬ ದುಡ್ಡು ಕೊಟ್ಟು ಏನೋ ಸಕ್ಸಸ್ ಸಿಗುತ್ತೆ ಅಂತ ಅಂದ್ಕೊಳ್ಬೋದು. ದುಡ್ಡಿನಿಂದ ಸಕ್ಸಸ್ಸು ನಿಜವಾಗ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಸಕ್ಸಸ್ ಅಂತ ಅನ್ನೋದು ಆ ಜರ್ನಿಯೇ ಹೇಗಿರುತ್ತೆ ಅಂತಂದರೆ ಎಲ್ಲರಿಗೂ ಅಷ್ಟೇ ತುಂಬ ಕಷ್ಟಪಟ್ಟ ಮೇಲೆ ಸಿಗುವಂಥದ್ದಾಗಿರುತ್ತೆ ಅದು. ಹಾಗಾಗಿ ಎಲ್ಲರೂ ಕಷ್ಟಪಟ್ಟೇ ಸಕ್ಸಸ್ ಅನ್ನೋದನ್ನು ಪಡೆದಿರ್ತಾರೆ. ಅಂಥವರಲ್ಲಿ ಮಾತಾಡಿ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದರಿಂದ ತುಂಬ ಜನರಿಗೆ ಅನ್ನಿಸ್ಬೋದು, ಇಲ್ಲ ಈ ಎಲ್ಲ ಕೆಲಸದಲ್ಲೂ ಕೂಡ ಶ್ರದ್ಧೆಯಿಂದ ಮಾಡಿದರೆ ನಾವು
ಎಲ್ಲ ಕೆಲಸದಲ್ಲೂ ಕೂಡ ಶ್ರದ್ಧೆಯಿಂದ ಎಲ್ಲ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮತ್ತೆ ನಿಯತ್ತಿನಿಂದ ಒಂದು ಶ್ರಮಪಟ್ಟು ಮಾಡಿದರೆ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಹಾಗಾಗಿ ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಸಾಧನೆ ಅನ್ನೋದು ದುಡ್ಡಿನಿಂದ ಅಳೆಯೋದಿಕ್ಕಾಗೋದಿಲ್ಲ. ಅಥವಾ ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ದುಡ್ಡಿಲ್ಲ, ಅವರು ತುಂಬ ಸಾಧಿಸಿದ್ದಾರೆ ಅಥವಾ ತುಂಬ ಸಾಧಿಸಿಲ್ಲ ಅನ್ನೋದು ಸುಳ್ಳಿನ ಮಾತಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಾಧನೆ ಅಂತ ಅನ್ನೋದನ್ನ ಕಷ್ಟಪಟ್ಟೇ ಸಾಧಿಸಿರ್ತಾರೆ. ಅಂಥವ್ರ ಮಾತನ್ನ, ಅವರ ಅಭಿಪ್ರಾಯವನ್ನ ಅವರ ಮಾತಿನಿಂದನೇ ಕೇಳಿ ನನ್ನ ಚಾನಲಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಕೆಲವರು ಏನು ಬೆಳೀತಾ ಇದ್ದಾರೋ ಅಥವಾ ಏನು ಸಣ್ಣ ವಯಸ್ಸಿನಿಂದ ಇನ್ನೇನು ಟೀನೇಜ್ ದಾಟಿ ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾರೋ ಅಂಥವ್ರಿಗೂ ಕೂಡ ಇದು ಒಂದು ಸ್ಫೂರ್ತಿ ಅಂತ ಆಗ್ಬೋದು. ಅಥವಾ ಕೆಲವರು ಮಧ್ಯ ವಯಸ್ಸಿನ ಅವ್ರು ಇರ್ತಾರೋ, ನನಗೇನು ಸಾಧಿಸೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿರ್ತಾರೋ ಅವರಿಗೂ ಕೂಡ ಒಂದು ಸ್ಫೂರ್ತಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಈ ಎಫರ್ಟ್ನಿಂದ ಒಬ್ಬಿಬ್ಬರಿಗಾದರೂ ಸಹಾಯ ಆದರೆ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ನಮ್ಮ ಈ ಪ್ರಯತ್ನ ಒಂದು ಸಫಲ ಆದಂಗೆ ಆಗತ್ತೆ. ದಯವಿಟ್ಟು ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸಬ್ಸ್ಕ್ರಿಪ್ಷನ್ ಅನ್ನೋದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಹಾಗಾಗಿ ಇದರಿಂದ ನಿಮ್ಮ ಜಿಮೇಲ್ ಅಕೌಂಟ್ಗಾಗಲಿ ಅಥವಾ ನಿಮ್ಮ ಯಾವುದೇ ID-ಗಾಗಲಿ ನಿಮ್ಮ ಯೂಟ್ಯೂಬ್ಗಾಗಲಿ ಏನೂ ತೊಂದರೆ ಆಗೋದಿಲ್ಲ. ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದ.